ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರದಲ್ಲಿ ಭಾನುವಾರದ ಗಾಳಿ ಮಳೆಗೆ ಅಪಾರ ಹಾನಿ. ಸ್ಥಳಕ್ಕೆ ಶಾಸಕರ ಭೇಟಿ, ಪರಿಶೀಲನೆ. ಬರೂರು ಕುಟುಂಬದ ಅಕ್ಷತಾ ರಾವ್ಗೆ ವಿವಾಹ ಮಹೋತ್ಸವ, ಸಹಸ್ರಾರು ಜನರ ಆಗಮನ, ಸಂಭ್ರಮಕ್ಕೆ ಕಾರಣವಾಯಿತು ಭೀಮನಕೋಣೆ. ಸಾಗರದಲ್ಲಿ ಭಾನುವಾರ ಸಂಜೆ ಏಕಾಕಿ ಪಟ್ಟಣ ವ್ಯಾಪ್ತಿಯಲ್ಲಿ ಬೀಸಿದ ಭಾರೀ ಗಾಳಿ ಮತ್ತು ಸುರಿದ ಮಳೆಗೆ ಅನೇಕ ಮನೆಗಳ ಮೇಲೆ ಮರ ಬಿದ್ದಿರುವುದಲ್ಲದೆ ಪಟ್ಟಣದ ಉದ್ದಕ್ಕೂ ಅಲ್ಲಲ್ಲಿ ವಿದ್ಯುತ್ ಕಂಬಗಳು ಮುರಿದು ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ನಗರದ ಧರ್ಮಶ್ರೀ ಲೇಔಟ್, ಶ್ರೀರಾಮಪುರ ಬಡಾವಣೆ, ಇಂದಿರಾನಗರ, ಶಾಂತಿನಗರ, ಅಣಲೆಕೊಪ್ಪ, ಎಸ್ಎನ್ ನಗರ ಭಾಗಗಳಲ್ಲಿ ಮನೆ ಮೇಲೆ ಮರ ಮುರಿದು ಬಿದ್ದ ವರದಿಯಾದರೆ 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದೆ. ಕೆಲವು ಮನೆಗಳು ಭಾಗಶಃ ಜಖಂಗೊಂಡರೆ ಇನ್ನು ಕೆಲವು ಮನೆಗಳು ಪೂರ್ಣ ಜಖಂಗೊಂಡಿದೆ. ಇಕ್ಕೇರಿ ರಸ್ತೆಯಲ್ಲಿ ಬೃಹತ್ ಮರವೊಂದು ಮುರಿದು ಬಿದ್ದ ಪರಿಣಾಮ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಸೋಮವಾರ ಹಾನಿ ಸ್ಥಳಗಳಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಅಲ್ಲದೆ ನಗರಸಭೆ ಅಧ್ಯಕ್ಷ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು ಕೂಡ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಿನ್ನೆ ಬಂದಂತ ಭಾರಿ ಗಾಳಿ ಮತ್ತು ಮಳೆಯ ಈ ಆರ್ಭಟಕ್ಕೆ ಸಾಗರದ ಸಿಟಿಯಲ್ಲಿ ಸುಮಾರಷ್ಟು ಮನೆಗಳ ಮೇಲೆ ಮರಗಳು ಬಿದ್ದು ಹಾನಿಯಾಗಿದೆ. ಜೊತೆಗೆ ಲೈಟ್ ಕಂಬಗಳು ಸುಮಾರು ಒಂದು 35 ಲೈಟ್ ಕಂಬಗಳು ಅಲ್ಲೆಲ್ಲೆಲ್ಲೆಲ್ಲಿ ಮುರಿದು ಬಿದ್ದು ಹೋಗಿದೆ. ಬಹಳ ಹಾನಿಯಾಗಿದೆ. ಮನೆಗಳು ಜಂಬ್ಗಾರು ಮತ್ತು ಇತರೆ ಒಂದಿಷ್ಟು ಕಡೆ ಮನೆಗಳು ಸಹ ಹಂಚುಗಳು ಮತ್ತು ಇತರೆಗಳು ಸೀಟುಗಳೆಲ್ಲ ಹಾರೋಗಿ ಹಾನಿಯಾಗಿದೆ. ಬೆಳಗ್ಗೆ ಎಲ್ಲ ರಿಪೋರ್ಟ್ ತಗೊಂಡಿದ್ದೀನಿ ಮತ್ತು ನಾಳೆ ಬೆಳಗ್ಗೆ ಪೂರ್ತಿ ಎಲ್ಲೆಲ್ಲಿ ಮತ್ತೆ ಹಾಳಾಗಿದೆ ಆ ಜಾಗಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಬೆಳಗ್ಗೆನೆ ಭೇಟಿ ಕೊಡ್ತಾ ಇದ್ದೀನಿ ಮತ್ತು ಇಮಿಡಿಯೇಟ್ಲಿ ಮರ ತೆರವುಗೊಳಿಸೋದು ಮತ್ತು ಕರೆಂಟ್ ಲೈನ್ ಅನ್ನು ಕೊಡಬೇಕನ್ನೋದು ಇಂಜಿನಿಯರಿಗೆ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀನಿ. ಅವ್ರು ಶುರು ಮಾಡಿದ್ದಾರೆ. ಮಧ್ಯಾಹ್ನ ಒಳಗೆ ಕರೆಂಟ್ ಅನ್ನ ಪೂರ್ತಿ ಕೊಡ್ಲಿಕ್ಕೆ ಜನರಿಗೆ ಸಹಕಾರ ಮಾಡ್ತಾರೆ. ನಗರಸಭೆಯಲ್ಲೂ ಸಹ ದುಡ್ಡು ಕೊಡ್ಲಿಕ್ಕೆ ಹೇಳಿದ್ದೀನಿ ಮತ್ತು ನಮ್ಮ ತಹಸೀಲ್ದಾರರು ವಿಎಗಳೆಲ್ಲ ರಿಪೋರ್ಟ್ ಹಾಕಿದ್ದಾರೆ. ಅದರ ಮೇಲೆ ಅದು ಎಷ್ಟು ಹಾನಿಯಾಗಿದೆ ಅದರ ಮೇಲೆ ಕೊಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಮನೆಗಳು ಹೋದಕ್ಕೆ ವೈಯಕ್ತಿಕ ಕೊಡ್ಲಿಕ್ಕೆ ನಾನು ನಾಳೆ ಹೋಗ್ತಾ ಇದ್ದೀನಿ. ನಾಳೆ ಅವರಿಗೆ ಸಹಕಾರ ಕೊಟ್ಟು ಬರ್ತೀನಿ. ಸಾಗರ ತಾಲೂಕು ಭೀಮನಕೋಣೆ ಬರೂರು ಸೂರ್ಯನಾರಾಯಣ ರಾವ್ ಅವರ ಕುಟುಂಬದಲ್ಲಿ ಸೋಮವಾರ ವಿವಾಹ ಮಹೋತ್ಸವದ ಸಂಭ್ರಮದ ದಿನ. ರೂಪಜಾ ಮತ್ತು BA ಮಂಜುನಾಥ್ ರಾವ್ ಅವರ ಪುತ್ರಿ ಅಕ್ಷತಾ ಎಂ ರಾವ್ ಅವರ ವಿವಾಹ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹೆಗ್ಗರಣೆ ಶೋಭಾ ಸೀತಾರಾಮ್ ಹೆಗಡೆ ಅವರ ಪುತ್ರ ಶಕ್ತಿಧರ್ S ಹೆಗಡೆ ಅವರೊಂದಿಗೆ ಭೀಮನಕೋಣೆ ಲಕ್ಷ್ಮೀನಾರಾಯಣ ಕಲ್ಯಾಣ ಮಂಟಪದಲ್ಲಿ ನೆರವೇರಿತು. ಹವ್ಯಕ ಸಂಪ್ರದಾಯದ ವಿಶೇಷತೆ ಹಾಗೂ ವಿಜೃಂಭಣೆಯ ಈ ವಿವಾಹ ಮಹೋತ್ಸವದಲ್ಲಿ ಸಹಸ್ರಾರು ಬಂಧು ಮಿತ್ರರು ಸಾಕ್ಷಿಯಾಗಿ ನೂತನ ವಧುವರರನ್ನು ಹರಸಿದರು. ಮಧುರ ಮಧುಸವಿ ಸುಮನವರಿಸು ಜವದುಳಿನ್ನ ಬದುಕೆ ಸವಿ ಸವಿ ಮಧುಸವಿ ಸವಿ ಸವಿ ಮಧುರ ಮಧುಸವಿ. ನಮಸ್ಕಾರ.